ಹಾಯ್. ಎರಡು ಮೂರು ದಿನದಿಂದ ಹುಷಾರಿರಲಿಲ್ಲ. ಮೇ ಬಿ ಕ್ಯಾನ್ ಫೀಲ್ ಫ್ರಮ್ ಮೈ ವಾಯ್ಸ್ ಆಸ್ ವೆಲ್. ಸೊ ಅದಕ್ಕೆ ವಿಡಿಯೋ ಹಾಕಿರಲಿಲ್ಲ. ಐ ಆಮ್ ಸ್ಟಾರ್ಟಿಂಗ್ ಅಗೇನ್. ಐ ಡೋಂಟ್ ಥಿಂಕ್ ಇಟ್ ವಿಲ್ ಗೋನಾ ರಿಪೀಟ್ ಇನ್ ದ ಫ್ಯೂಚರ್. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಬ್ಯಾಕ್. ದಿಸ್ ಕ್ವಶನ್ ಯಾವಾಗಲೂ ಕೂಡ ಫ್ಯಾಂಗ್ ಅಥವಾ ಮ್ಯಾಂಗ್ ಕಂಪ್ನಿಯಲ್ಲಿ ಟಾಪ್ ಲೆವೆಲ್ ಸಮಯ ಕೇಳಬೇಕು ಅಥವಾ ವೆರಿ ಹಾರ್ಡ್ ಲೆವೆಲ್ ಕ್ವಶನ್ ಕೇಳಬೇಕು ಅಂತ ಇಲ್ಲ. ದೆರ್ ಆರ್ ಸಮ್ chances that they might ask something basic as well. This is one of the basics. ಇದರಲ್ಲಿ ಇದು ಫೇಸ್ಬುಕ್ಕಲ್ಲಿ ಕೇಳಿದ್ದಾರೆ. ಫೈಂಡ್ ಆಲ್ ದ ಪೋಸ್ಟ್ ವಿಚ್ ವರ್ ರಿಯಾಕ್ಟೆಡ್ ವಿತ್ ಅ ಹಾರ್ಟ್. ಫಾರ್ ಸಚ್ ಅ ಪೋಸ್ಟ್ ಔಟ್ಪುಟ್ ಆಲ್ ದ ಕಾಲಮ್ಸ್ ಫ್ರಮ್ ದ ಫೇಸ್ಬುಕ್ ಪೋಸ್ಟ್ ಟೇಬಲ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಷ್ಟು ಜನ ಹಾರ್ಟ್ನ ಲೈಕ್ ಮಾಡಿದ್ದಾರೆ ಟು ದಟ್ ಪರ್ಟಿಕ್ಯುಲರ್ ಪೋಸ್ಟ್. ಎರಡು ಟೇಬಲ್ ಇದೆ, ಫೇಸ್ಬುಕ್ ರಿಯಾಕ್ಷನ್ ಅಂತ ಮತ್ತು ಫೇಸ್ಬುಕ್ ಪೋಸ್ಟ್ ಅಂತ. ಆಬ್ವಿಯಸ್ಲಿ ಇಲ್ಲಿ ಒಂದು ಐ ಡಿ ಕಾಮನ್ ಇದೆ, ಪೋಸ್ಟ್ ಐ ಡಿ. ಅಲ್ಲೂ ಇದೆ ಕೂಡ ಸೆಕೆಂಡ್ ಟೇಬಲಲ್ಲಿ. ಅದೇ ಪ್ರೈಮರಿ ಕೀ ಆಗುತ್ತೆ ನಮ್ಮದು. ಸೊ ಹೇಗೆ ನಾವು ಸಾಲ್ವ್ ಮಾಡೋದು? ಸಿಂಪಲ್. ಸೆಲೆಕ್ಟ್. ಐ ಆಮ್ ಗಿವಿಂಗ್ ಇದು ಅಲಿಯಾಸ್ ಫೇಸ್ಬುಕ್ ಪೋಸ್ಟ್ ಡಾಟ್ post id. Yes, post id poster ಅಂತ ಒಂದು ಯೂನಿಟ್ ಆಡ ಕಾಮ, ಟೆಕ್ಸ್ಟ್. ಇವೆಲ್ಲ ನೀವು ಇಫ್ ಯು ಜಸ್ಟ್ ಡಬಲ್ ಕ್ಲಿಕ್ ಇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೇರ್ ಎಕ್ಸಾಕ್ಟ್ಲಿ ಐ ಆಮ್ ರೆಫರಿಂಗ್ ದಿಸ್ ಕಾಲಮ್ ಅಂತ. ಮತ್ತು ಪೋಸ್ಟ್ ಕೀವರ್ಡ್ ಒಂದು ಬೇಕು. ಪೋಸ್ಟ್ ಕೀವರ್ಡ್ ಅಂತ ಒಂದು ತಗೊಂತೆ. ಮತ್ತು ಪೋಸ್ಟ್ ಡೇಟ್. ಯಾವ ಟೇಬಲಿಂದ? ಫ್ರಮ್ ಫೇಸ್ಬುಕ್ ಪೋಸ್ಟ್ ಡಾಟ್ ಎಫ್ ಪಿ ಅಂತ ತಗೊತೀನಿ. ಐ ಆಮ್ ಜಾಯ್ನಿಂಗ್ ವಿತ್ ಫೇಸ್ಬುಕ್ ರಿಯಾಕ್ಷನ್ ಎಫ್ ಆರ್ ಅಂತ ತಗೊತೀನಿ. ಜಾಯಿನ್ ಕಂಡೀಷನ್, ವಿ ಹ್ಯಾವ್ ಓನ್ಲಿ ಒನ್ ಜಾಯಿನ್ ಕಂಡೀಷನ್ ಆನ್ ಎಫ್ ಪಿ ಡಾಟ್ post id is the primary key. Post id for id where ರಿಯಾಕ್ಷನ್ ಅಂತ ಕೇಳಿದ್ರೆ ಆರ್ಟ್ ಇರಬೇಕು ಅಂತ. ಸಿಂಪಲ್. ಏನಕ್ಕಿದ್ದು ಜಾಯಿನ್ ಮಾಡಲೇಬೇಕಿತ್ತ ಅಂತ ಅಂದ್ಕೊಂಡ್ರೆ, ನಾವು ಮೆನಿ ಆಫ್ ದ ಕಾಲಮ್ ರೆಫರ್ ಮಾಡ್ತಿರೋದು ಈ ಟೇಬಲಿಂದ. ಅವನೇನಾದರೂ ಈ ಟೇಬಲಲ್ಲೇ ಕೊಟ್ಟಿದ್ದಾರೆ ರಿಯಾಕ್ಷನ್ ಆರ್ಟ್ ಬಗ್ಗೆ, ನಾವು ಒಂದನ್ನೇ ಬರಿಬೋದಿತ್ತು. ಬಟ್ ಅವ್ನು ಕೊಟ್ಟಿಲ್ಲ. ಎಸ್, ದಟ್ ಈಸ್ ದ ರೀಸನ್ ವಿ ಆರ್ ಸ್ಕಿಪ್ಪಿಂಗ್ ಇಟ್. ಥ್ಯಾಂಕ್ಸ್.